ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತವು. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು, ಯಾವೆಲ್ಲ ಬಹಳ ಇಂಪಾರ್ಟೆಂಟ್, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಜಿಯೋ IPO ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಅನ್ನ ಮಾಡಿದ್ವಿ. ಇಲ್ಲಿವರೆಗೂ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇದರ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಹಾಕಿದೀವಿ. ಇನ್ ಕೇಸ್ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದೆ ಲಿಂಕ್. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಒಂದ್ಸಲ ನೋಡಿ. ಫುಲ್ ಡೀಟೇಲ್ಡ್ ವಿಡಿಯೋ ಬಂದಿದೆ ಜಿಯೋ IPO ಬಗ್ಗೆ. ಏನೆಲ್ಲ ರಿಸ್ಕ್ ಗಳಿದ್ದಾವೆ ಎಲ್ಲವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದೀವಿ. ಇವನ್ ಪಾಸಿಟಿವ್ಸ್, ರಿಸ್ಕ್, ಚಾಲೆಂಜಸ್ ಎಲ್ಲಾನು ಕೂಡ ಅದರಲ್ಲಿ ಇದೆ. ಜೊತೆಗೆ ವೆಲ್ತೋರಿಯಾ ಚಾನಲ್ ಅನ್ನ ಇನ್ನು ನೀವೇನಾದ್ರೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದಷ್ಟು ಯೂಸ್ಫುಲ್ ವಿಷಯಗಳನ್ನ ಅಲ್ಲೂ ಕೂಡ ನಾವು ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಹಾಗಾಗಿ ನೀವೇನಾದ್ರೂ ಇಲ್ಲಿವರೆಗೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡಬಹುದು. ಇನ್ನು ನಾವು ಈ ವಾರದ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಎಸ್ಪೆಷಲಿ ಕಳೆದ ವಾರ ಅಂತೂ ಜಸ್ಟ್ 4 days ಅಷ್ಟೇ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ದು. ಬಟ್ ಸ್ಟಿಲ್ ಇಲ್ಲಿ 4 days ಚಾರ್ಟ್ ಬರೋದಿಲ್ಲ. ಹಾಗಾಗಿ 5 days ನೋಡೋಣ. ಎಸ್ ಬಂದಿದೆ, 22ರಿಂದಾನೇ ಓಪನ್ ಆಗಿರೋದು. ಜಸ್ಟ್ 4 days ಅಲ್ಲಿ ನೋಡಬಹುದು 0.31% ಅಥವಾ 75 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೂಡ ನೋಡಬಹುದು ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ. ಬಟ್ ಇಲ್ಲಿ ಆಕ್ಚುಲಿ 5 days ಪರ್ಫಾರ್ಮೆನ್ಸ್ ಓಪನ್ ಆಗಿದೆ. ನಿಫ್ಟಿಯಲ್ಲಿ ಜಸ್ಟ್ 4 days ಓಪನ್ ಆಯಿತು, ಇಲ್ಲಿ 5 days ಓಪನ್ ಆಗಿದೆ. ಹಾಗಾಗಿ ನಮ್ಗೆ ಇಲ್ಲಿ ಪಾಸಿಟಿವ್ ಕಾಣ್ತಾ ಇದೆ. ಆಕ್ಚುಲಿ ನಾವು ಸೋಮವಾರ ಇಲ್ಲಿಂದ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 144 ಪಾಯಿಂಟ್ಸ್ ಅಥವಾ 0.19% ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕಳೆದ ವಾರ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಶುಕ್ರವಾರದ ಸೆಷನ್ ಅಲ್ಲಿ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 44 ಪಾಯಿಂಟ್ಸ್ ಅಥವಾ 0.08% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಸ್ವಲ್ಪ ಮಟ್ಟಿಗೆ ಮೋರ್ ದನ್ 0.5% ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 0.62% ಅಥವಾ 320 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಶುಕ್ರವಾರ 0.24% ಅಥವಾ 60 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಡೌನ್ ಇದೆ. 4.5% ಗಿಂತ ಜಾಸ್ತಿ ಡೌನ್ ಆಗಿದೆ ಕಳೆದ ವಾರದಲ್ಲಿ ನಾಸ್ಟಾಕ್. ಆಲ್ಮೋಸ್ಟ್ AI ಸ್ಟಾಕ್ ಗಳಲ್ಲಿ ಏನು ಒಳ್ಳೆ ಅಲ್ಲಿ ಬಂದಿತ್ತು, ಅಲ್ಲಿ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಂತ ಇದು ಡೀಪ್ ಹೋಗುವಂತ ಕರೆಕ್ಷನ್ ಖಂಡಿತ ಸದ್ಯದ ಮಟ್ಟಿಗಂತೂ ಹೇಳಕ್ ಆಗ್ತಿಲ್ಲ, ಇನ್ನು ಸಮಯ ಬೇಕಾಗಬಹುದು. ಬಟ್ ಒಂದಷ್ಟು ಕನ್ಸರ್ನ್ ಕಾರಣಕ್ಕೆ ಕಳೆದ ವಾರ ಒಂದಷ್ಟು ಕರೆಕ್ಷನ್ ಆಗಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಕಳೆದ ವಾರ ಅಂತೂ ನಾಸ್ಟಾಕ್ 4.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಈ ವಾರ ಮಾರ್ಕೆಟ್ 5 ದಿನ ಓಪನ್ ಇರುತ್ತಾ ಅಥವಾ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡೋದಾದ್ರೆ ಈ ವಾರದಲ್ಲಿ ಯಾವುದೇ ರೀತಿ ರಜೆ ಇಲ್ಲ. ಆಕ್ಚುಲಿ ಇನ್ನು ಜುಲೈ ಆಗಸ್ಟ್ 2 ತಿಂಗಳಲ್ಲೂ ಕೂಡ ಯಾವುದೇ ರೀತಿ ರಜೆ ಇಲ್ಲ. ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ರಜೆ ಇರೋದೇ ಸೆಪ್ಟೆಂಬರ್ 14ಕ್ಕೆ ಗಣೇಶ ಚತುರ್ಥಿಗೆ. ಸೊ ಮೊಹರಂಲು ಅಷ್ಟೇ ಆಯ್ತು. ಜುಲೈ ಆಗಸ್ಟ್ ಅಲ್ಲಿ ಯಾವುದೇ ರೀತಿ ರಜೆ ಇರೋದಿಲ್ಲ. ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ಬಟ್ ಅದು ಶನಿವಾರ ಬಂದಿದೆ. ಹಾಗಾಗಿ ಅಲ್ಲೂ ಏನ್ ರಜೆ ಇಲ್ಲ. ಅಂದ್ರೆ ಶನಿವಾರ ಅಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಹಾಗಾಗಿ ಅದಿಲ್ಲಿ ಮೆನ್ಷನ್ ಆಗಿಲ್ಲ. ಒಟ್ಟಿನಲ್ಲಿ ಈ ವಾರ 5 ದಿನ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಈ ವಾರ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತ ಅಂಶಗಳನ್ನ ನೋಡೋದಾದ್ರೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ವಾರ್ ಮತ್ತೆ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡಬಹುದು US ಇರಾನ್ ಟೆನ್ಷನ್ಸ್ ಫ್ಲೇರ್ ಅಗೇನ್, ಸೀಸ್ ಫೈರ್ ಅಂಡರ್ ಸ್ಟ್ರೈನ್. ಮತ್ತೆ ಅಲ್ಲಿ ಅಟ್ಯಾಕ್ ಗಳು ಶುರುವಾಗಿದ್ದಾವೆ. ನಿನ್ನೆ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು. ಮೊದಲು ಓಮನ್ ಹತ್ರ ಒಂದು ಕಮರ್ಷಿಯಲ್ ಶಿಪ್ ಮೇಲೆ ಅಟ್ಯಾಕ್ ಆಯ್ತು. ಆನಂತರ ಅಮೆರಿಕ ಇರಾನ್ ನ ಕೆಲವು ಟಾರ್ಗೆಟ್ಸ್ ಗಳನ್ನ ಹೊಡೆಯಕ್ಕೆ ಶುರು ಮಾಡ್ತು. ಇರಾನ್ ರಿಟಾಲಿಯೇಟರಿ ಅಟ್ಯಾಕ್ಸ್ ಅನ್ನ ಸ್ಟಾರ್ಟ್ ಮಾಡ್ತು. ಸೊ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಮತ್ತೆ ಸೀಸ್ ಫೈರ್ ಏನು ಉಂಟಾಗಿತ್ತು, ಜೊತೆಗೆ MOU ಆಗಿತ್ತು, ಅದರ ವೈಲೇಷನ್ ಎರಡು ಕಡೆಯಿಂದ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಆಸ್ ಯೂಶುವಲ್ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. Trump says US hit Iranian targets after alleged ceasefire violation, warns Iran will no longer exist. ಮತ್ತೆ ಈ ಹಿಂದೆ ಏನು ಹೇಳ್ತಾ ಇದ್ರು ಅದೇ ರೀತಿ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಆಡಿದ್ದಾರೆ. ಇದರ ಜೊತೆಗೆ ಇರಾನ್ ಕೂಡ ಬಹ್ರೈನ್, ಕುವೈತ್ ನ ಮೇಲೆ ಒಂದಷ್ಟು ಅಟ್ಯಾಕ್ಸ್ ಅನ್ನ ಮಾಡಿದೆ, ಮತ್ತೆ ಭುಗಿಲೆದ್ದಿದೆ. ಹಾಗಾಗಿ ಈ ವಾರ ಮತ್ತೆ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗತ್ತೆ ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿಯ ಸುದ್ದಿಗಳು ಬರ್ತವೆ ಅಂತ. ಇನ್ನು ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಕ್ರೂಡ್ ಆಯಿಲ್ ಸದ್ಯದ ಮಟ್ಟಿಗೆ 72 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಬಟ್ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಮತ್ತೆ ಇಲ್ಲಿ ಅಟ್ಯಾಕ್ಸ್ ಗಳು ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಏನಾದ್ರೂ ರ್ಯಾಲಿ ಬರುತ್ತಾ ಅಥವಾ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇರುತ್ತಾ ಕಾದು ನೋಡ್ಬೇಕಾಗಿದೆ. ಕಳೆದ ವಾರನೇ ಅಟ್ಯಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದ್ವು. ಬಟ್ ಸ್ಟಿಲ್ ಕ್ರೂಡ್ ಅಲ್ಲಿ ಏನು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಲಿಲ್ಲ. ಬಟ್ ಈಗ ಬರ್ತಿರುವಂತಹ ಸುದ್ದಿಗಳೇನಿದಾವೆ ಎರಡು ಕಡೆ ಅಟ್ಯಾಕ್ಸ್ ಆಗ್ತಾ ಇದೆ. ಹಾಗಾಗಿ ಕ್ರೂಷಿಯಲ್ ಆಗ್ಬೋದು ಈ ವಾರದ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ. ಕ್ರೂಡ್ ಕಡೆ ನಾವು ಗಮನವನ್ನ ಇಟ್ಟಿರ್ಬೇಕಾಗತ್ತೆ. ಎಸ್ಪೆಷಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತಹ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ
ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಮೊನ್ನೆ ಅಂದ್ರೆ ಗುರುವಾರ ಅಮೆರಿಕದ GDP ಡೇಟಾ ರಿಲೀಸ್ ಆಗಿದೆ. ಆಕ್ಚುಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಯ್ತಿದ್ದು 25ನೇ ತಾರೀಕು. ನೋಡಬಹುದು 1.6% ಬರಬಹುದು ಅನ್ನೋಂತ ಫೋರ್ಕಾಸ್ಟ್ ಇತ್ತು. ಆಕ್ಚುಯಲ್ ಆಗಿ ಬಂದಿದ್ದು 2.1%. ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ 0.5% ಜಾಸ್ತಿನೇ ಬಂದಿದೆ. ಹಿಂದಿನ ಸಲ 2% ಎಸ್ಟಿಮೇಟ್ ಮಾಡಿದ್ರು, ಬಟ್ ಬಂದಿದ್ದು 1.6%. ಈ ಸಲ ಉಲ್ಟಾ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ US GDP ಗ್ರೋತ್ ಅಲ್ಲಿ. ಬಟ್ ಸ್ಟಿಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೇನು ಅಂದ್ರೆ ಶುಕ್ರವಾರ ಅಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ಬಟ್ ಸ್ಟಿಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಒಂದಷ್ಟು ರಿಸೆಷನರಿ ಫಿಯರ್ಸ್ ದೂರ ಆಗುತ್ತೆ ಈ ರೀತಿ ಗ್ರೋತ್ ಕಂಡು ಬಂದಾಗ. ಹಾಗಾಗಿ ಅದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಒಳ್ಳೆ ಸುದ್ದಿನೇ ಆಗಿರುತ್ತೆ. ಇನ್ನು ಈ ವಾರ UK GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. 30ನೇ ತಾರೀಕು ಜೂನ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ನಾಡಿದ್ದು ಫೋರ್ಕಾಸ್ಟ್ ನೋಡಬಹುದು 0.6% ಇದೆ. ಹಿಂದಿನ ಸಲ ಕೂಡ 0.6 ಇತ್ತು, ಅಷ್ಟೇ ಬಂದಿತ್ತು. ಈ ಸಲ ಎಷ್ಟು ಬರುತ್ತೆ ಕಾದು ನೋಡಬೇಕಾಗಿದೆ. ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನೋಡಬಹುದು ಮುಂಚೆ 0.1 ಇದ್ದು ಈಗ 0.6 ಬಂದಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಈ ಸಲನೂ ಅಷ್ಟೇ ಇರಬಹುದು ಅನ್ನೋ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ನೋಡೋಣ 30ನೇ ತಾರೀಕು UK GDP ಡೇಟಾ ಮೇಲೂ ಕೂಡ ನೀವು ಕಣ್ಣಿಡಬಹುದು. ಇನ್ನು ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ಜುಲೈ 1st ಗೆ ರಿಲೀಸ್ ಆಗ್ತಾ ಇದೆ. ಫೋರ್ಕಾಸ್ಟ್ 3% ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಹಿಂದಿನ ಸಲ 3.2 ಇತ್ತು, 3.2ನೇ ಬಂದಿತ್ತು. ಈ ಸಲ ಕಡಿಮೆ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಇದ್ರ ಮೇಲೂ ಕೂಡ ಕಣ್ಣಿಡಬಹುದು. ಇದೇನು ತುಂಬಾ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ನಮ್ಮ ಮಾರ್ಕೆಟ್ ನ ಮೇಲೆ, ಬಟ್ ಸ್ಟಿಲ್ ಗಮನ ಇಟ್ಟಿರ್ಬೇಕಾಗತ್ತೆ. ಎಸ್ಪೆಷಲಿ ಯುದ್ಧದ ಕಾರಣಕ್ಕೆ ಏನಾದ್ರೂ ಅಲ್ಲಿ ಬದಲಾವಣೆಗಳು ಆಗತ್ತಾ ಅಂತ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜೂನ್ 30ಕ್ಕೆ Q1 ಮುಗಿಯುತ್ತೆ. ಜುಲೈ 1ನೇ ತಾರೀಕಿಂದ Q1 ಬಿಸ್ನೆಸ್ ಅಪ್ಡೇಟ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಕ್ಕಂತೆ ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಬಿಸ್ನೆಸ್ ಅಪ್ಡೇಟ್ಸ್ ಮೇಲೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಲಾಂಗ್ ಟರ್ಮ್ ಗ್ರೋತ್ ಗೆ ಕಾಂಟ್ರಿಬ್ಯೂಟ್ ಮಾಡದೆ ಕಂಪನಿಯ ಬಿಸ್ನೆಸ್ ಜೊತೆಗೆ ಈ ಯುದ್ಧದ ಇಂಪ್ಯಾಕ್ಟ್ ಕಂಪನಿಗಳ ಮೇಲೆ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಮಾರ್ಕೆಟ್ ಲೀಡರ್ ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ಸೆಕ್ಟರ್ ವೈಸ್ ಒಳ್ಳೆ ರಿಯಾಕ್ಷನ್ ಗೆ ಅಥವಾ ಬ್ಯಾಡ್ ರಿಯಾಕ್ಷನ್ ಗೆ ಕಾರಣ ಆಗಬಹುದು. ಹಾಗಾಗಿ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಮೇಲೆ ನಾವು ಗಮನವನ್ನ ಇಡಬೇಕಾಗುತ್ತೆ 1ನೇ ತಾರೀಕಿಂದ. ಇನ್ನು ಇದ್ರ ಜೊತೆಗೆ ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ 1ನೇ ತಾರೀಕಿಂದ. ಆಟೋ ಕಂಪನಿಗಳು ತಮ್ಮ ಜೂನ್ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತಾರೆ. ಜೊತೆಗೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್. ಅದು ಕೂಡ ವೈಡರ್ ರಿಯಾಕ್ಷನ್ ಗೆ ಕಾರಣ ಆಗಬಹುದು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ, ಜೊತೆಗೆ ಆ ಸೆಕ್ಟರ್ ಗಳಲ್ಲಿ. ಈ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗತ್ತೆ ಈ ವಾರ ಯಾವ ರೀತಿ ಬರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ಅಂತ. ಇನ್ನು FIS/DIS ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅವರ ಸೆಲ್ಲಿಂಗ್ ಸ್ವಲ್ಪ ಸ್ಲೋ ಆಗಿದೆ. ಮಧ್ಯೆ ಮಧ್ಯೆ ಒಂದಷ್ಟು ಬೈಯಿಂಗ್ ಕೂಡ ಮಾಡಿದ್ದಾರೆ, ಬಟ್ ದೊಡ್ಡ ಮಟ್ಟದಲ್ಲಿ ಬೈಯಿಂಗ್ ಆಗಿಲ್ಲ. ಶುಕ್ರವಾರ ಕೂಡ ನೋಡಬಹುದು, ಗುರುವಾರ 383 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 5747 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅವರ ಸೆಲ್ಲಿಂಗ್ ಕಡಿಮೆ ಆಗಿದೆ FIS ಕಡೆಯಿಂದ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಕಳೆದ ಲಾಸ್ಟ್ 10 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ. ನೋಡೋಣ ಈ ವಾರ ಏನಾದ್ರು ನೆಟ್ ಬೈಯಿಂಗ್ ಆಗುತ್ತಾ ಅಂತ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಕನ್ಸರ್ನ್ ಸ್ವಲ್ಪ ದೂರ ಆದ್ಮೇಲೆ ಇವರ ಕಡೆಗಿಂದ ಸೆಲ್ಲಿಂಗ್ ಸ್ವಲ್ಪ ಸ್ಲೋ ಆಗಿತ್ತು, ಬಟ್ ಮತ್ತೆ ಅದು ಬುಗಿಲ್ ಹೇಳ್ತಿದೆ. ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಾದ್ ನೋಡಬೇಕಾಗಿದೆ. ಜೊತೆಗೆ ನಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ಗಳು AI ವಿಚಾರದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನ ಮಾಡಿದ್ರಲ್ಲ, ಅಲ್ಲಿ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕಂಡು ಬರ್ತಾ ಇದೆ. ಸೊ ಮೇ ಬಿ ಅಲ್ಲಿನ ಪ್ರಾಫಿಟ್ ಅನ್ನ ತೆಗೆದು ಈಗ ವ್ಯಾಲ್ಯೂಯೇಷನ್ ಕಡಿಮೆ ಇದೆ ಅಂತ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಮಟ್ಟಿಗೆ ಮೂವ್ ಮಾಡಬಹುದು. ಅದು ಕೂಡ ಇಂಡಿಯನ್ ಮಾರ್ಕೆಟ್ಸ್ಗೆ ಒಳ್ಳೆಯ ಬೆಳವಣಿಗೆನೆ ಆಗುತ್ತೆ. ಹಾಗಾಗಿ ಕಾದು ನೋಡಬೇಕು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಏನು ಫಾರೆಕ್ಸ್ ರಿಸರ್ವ್ ಕಡೆ ಕೂಡ ನಾವು ಸ್ವಲ್ಪ ಗಮನವನ್ನು ಇಡಬೇಕಾಗುತ್ತೆ. ಲಾಸ್ಟ್ ವೀಕ್ $672 ಬಿಲಿಯನ್ ಇದ್ದದ್ದು ನಂತರ 673 ವರೆಗೂ ಕೂಡ ಬಂದಿದೆ. ಇಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಈ ವಾರದಲ್ಲಿ ಅದನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಡಬಹುದು. ಎಸ್ಪೆಷಲಿ ಕ್ರೂಡ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ 70, 80, 90, 100 ವರೆಗೂ ಹೋಗಿತ್ತು, ಮತ್ತೆ 70 ರೇಂಜ್ಗೆ ಬಂದಿದೆ. ಅಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ಬಹುದು. ನೋಡೋಣ ಈ ಕಡೆ ಕೂಡ ಗಮನವನ್ನ ಇಡಬಹುದು. ಇನ್ನು ರುಪಿ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. 95 ನ ಕ್ರಾಸ್ ಮಾಡಿದ್ದು ಮತ್ತೆ 94 ರೇಂಜ್ ಅಲ್ಲಿ ಇದೆ. 96 ವರೆಗೂ ಕೂಡ ಹೋಗಿತ್ತು, 96 ಕೂಡ ಕ್ರಾಸ್ ಮಾಡಿತ್ತು. ಬಟ್ ಅಲ್ಲಿಂದ ಒಳ್ಳೆ ಪ್ರಮಾಣದಲ್ಲಿ ಅಪ್ರಿಶಿಯೇಟ್ ಆಗಿದೆ. ಬಟ್ ಇನ್ನು ಸಾಕಷ್ಟು ಅಪ್ರಿಶಿಯೇಟ್ ಆಗಬೇಕಾಗಿದೆ. ಕ್ರೂಡ್ ಅಲ್ಲಿ ಇನ್ನು ಡೌನ್ ಫಾಲ್ ಏನಾದ್ರು ಕಂಡು ಬಂದ್ರೆ ಖಂಡಿತ ರುಪಿಗೆ ಅದು ಪಾಸಿಟಿವ್ ಆಗುತ್ತೆ. ರುಪಿ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇದರ ಜೊತೆಗೆ ಗೋಲ್ಡ್ ಅಲ್ಲಿ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದಿನ ಅಪ್ ಒಂದಿನ ಡೌನ್ ಈ ರೀತಿ. ಬಟ್ ಗೋಲ್ಡ್ ಆಸ್ ಎ ಎಡ್ಜಿಂಗ್ ಅಸೆಟ್ ಓಕೆ, ಬಟ್ ಹೆವಿ ಅಲೋಕೇಶನ್ ಖಂಡಿತ ಅಷ್ಟೇನು ಒಳ್ಳೆಯ ಡಿಸಿಷನ್ ಆಗೋದಿಲ್ಲ. ನೋಡೋಣ ಇನ್ ಕೇಸ್ ಏನಾದ್ರೂ ಇನ್ನು ಒಂದಷ್ಟು ಡೌನ್ ಆದ್ರೆ ಅದು ಅವಕಾಶವನ್ನು ಒದಗಿಸಬಹುದು. ಸದ್ಯದ ಮಟ್ಟಿಗೆ ಏನಲ್ಲ, ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಬರ್ತಿರುವಂತಹ ಸುದ್ದಿಗಳೇನು ಗೋಲ್ಡ್ ಗೆ ಪಾಸಿಟಿವ್ ಆಗಿರುವಂತವಲ್ಲ. ಹಾಗಾಗಿ ವಾಚ್ ಮಾಡ್ಬೇಕಷ್ಟೇ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಪ್ರೈಮರಿ ಮಾರ್ಕೆಟ್ ಬಿಸಿನೇ ಇರುತ್ತೆ. CSM ಟೆಕ್ನಾಲಜೀಸ್ ಈಗಾಗಲೇ ಓಪನ್ ಆಗಿದೆ, ನಾಳೆ ಕ್ಲೋಸಿಂಗ್ ಇರುತ್ತೆ. ಜೊತೆಗೆ ಆಸ್ತಾ ಸ್ಪಿನ್ಟೆಕ್ 29ನೇ ತಾರೀಕು ಓಪನ್ ಆಗ್ತಾ ಇದೆ. ಅಂದ್ರೆ ನಾಳೆಯಿಂದನೇ ಓಪನ್ ಆಗ್ತಾ ಇದೆ. ಹಾಗೆ ನ್ಯಾಕ್ ಪ್ಯಾಕೇಜಿಂಗ್ 1ನೇ ತಾರೀಕಿಂದ ಓಪನ್ ಆಗ್ತಿದೆ. ಈ 3 IPOಗಳು ಓಪನ್ ಆಗ್ತಿದೆ. ಜೊತೆಗೆ 3 IPOಗಳ ಲಿಸ್ಟಿಂಗ್ ಇರುತ್ತೆ. ಇವನ್ CSM ಟೆಕ್ನಾಲಜೀಸ್ ಕೂಡ ಈ ವಾರನೇ ಲಿಸ್ಟಿಂಗ್ ಇರುತ್ತೆ. ಪ್ರೈಮರಿ ಮಾರ್ಕೆಟ್ ಬಿಸಿ ಇರುತ್ತೆ ಈ ವಾರ ಕೂಡ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಜೊತೆಗೆ ಸ್ಟಡಿ ಮಾಡಬಹುದು ಕಂಪನಿಗಳನ್ನ ಯಾವ ರೀತಿ ಇದ್ದಾವೆ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಕಜಾರಿಯಾ ಸೆರಾಮಿಕ್ಸ್ ನ ಬೈಬ್ಯಾಕ್ ಇದೆ. ನಾಳೆನೆ ಎಕ್ಸ್ ಡೇಟ್ ಆಗಿರುತ್ತೆ ಬೈಬ್ಯಾಕ್ ಗೆ. ನಂತರ ಪಟೇಲ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ಸ್ ನ ಬೈಬ್ಯಾಕ್ ಕೂಡ ಇದೆ. 30ನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ. ಗುಜರಾತ್ ಗ್ಯಾಸ್ ನ ಸ್ಪಿನ್ ಆಫ್ ಇದೆ. 2ನೇ ತಾರೀಕು ಇದೆ ಅದು ಎಕ್ಸ್ ಡೇಟ್.
ಇನ್ನು ಟೀಮ್ ಲೀಸ್ ಸರ್ವಿಸಸ್ ನ ಬೈಬ್ಯಾಕ್ ಕೂಡ ಇದೆ. ಉಳಿದೆಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಇರುತ್ತವೆ. ನೋಡೋಣ, ಇನ್ನೊಂದು ಪೇಜ್ ಇದೆ. ಎಸ್, ಇವುಗಳು ಕೂಡ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಇರುತ್ತವೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಜಿಯೋ IPO ಬಗ್ಗೆ ಡೀಟೇಲ್ ವಿಡಿಯೋ ಬಂದಿದೆ. ಅದರ ಲಿಂಕ್ ನಿಮಗೆ ಇಲ್ಲೇ ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಸಿಗುತ್ತೆ. ಇಲ್ಲಿದೆ, ವಾಚ್ ಮಾಡಬಹುದು. ವಾಚ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಕವರ್ ಮಾಡ್ಲಿಕ್ಕೆ ನಮಗೂ ಕೂಡ ನಿಮ್ಮ ಫೀಡ್ಬ್ಯಾಕ್ ಹಾಗೂ ಸಪೋರ್ಟ್ ಬೇಕಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.